ನಿರೋಧೇನ ದ್ರವ್ಯಕರ್ಮನಿರೋಧನಂ ದ್ರವ್ಯಕರ್ಮನಿರೋಧೇನ ಸಂಸಾರಸ್ಯ ನಿರೋಧನ. ಹೇ ಭವಿಜೀವಾತ್ಮ, ಪಾಲ್ಗುಣ ಅಷ್ಟಾಣಿಕ ಪರ್ವದ ಕೊನೆಯ ದಿನ ಪಾಲ್ಗುಣ ಶುಕ್ಲ ಚತುರ್ದಶಿ. ಆಧ್ಯಾತ್ಮಿಕ ಪರ್ವ ಯಾವ ಪರ್ವದ ಆಚರಣೆಯಿಂದ ಈ ಆತ್ಮನಿಗೆ ಚಾರಿತ್ರ್ಯದ ಪ್ರಾಪ್ತಿಯಾಗುತ್ತದೆಯೋ ಅದಕ್ಕೆ ಆಧ್ಯಾತ್ಮ ಪರ್ವ ಅಂತ ಹೇಳಿದೆ. ಭಾರತದಲ್ಲಿ 3 ವಿಧದ ಪರ್ವಗಳನ್ನು ನಾವು ಆಚರಿಸ್ತೀವಿ. ಒಂದು ಸಾಮಾಜಿಕ ಪರ್ವ, ಒಂದು ರಾಷ್ಟ್ರೀಯ ಪರ್ವ, ಒಂದು ಆಧ್ಯಾತ್ಮಿಕ ಪರ್ವ. ಆಗಸ್ಟ್ 15, ಜನವರಿ 26 ಮಹಾತ್ಮ ಗಾಂಧೀಜಿಯವರ ಜನ್ಮ ಜಯಂತಿ, ಅಹಿಂಸಾ ದಿನ ಆದಿಗಳನ್ನು ಆಚರಣೆ ಮಾಡೋದು ರಾಷ್ಟ್ರೀಯ ಪರ್ವಗಳು ಅಂತ ಕರೆಸ್ಕೊಂಡ್ರೆ, ಮಹಾನವಮಿ, ದಶಹರಾ, ದೀಪಾವಳಿ, ಹೋಲಿ ಆದಿ ಪರ್ವಗಳು ಸಾಮಾಜಿಕ ಪರ್ವಗಳಂತ ಕರೆಸ್ಕೋತವು. ಪರ್ವರಾಜ್ ಪರ್ವೇಶನ್ ಮಹಾಪರ್ವ, ನಂದೀಶ್ವರ ಅಷ್ಟಾಣಿಕ ಪರ್ವ ಆದಿ ಪರ್ವಗಳು ಆಧ್ಯಾತ್ಮ ಪರ್ವಗಳಂತ ಕರೆಸ್ಕೋತವು. ಆಧ್ಯಾತ್ಮ ಪರ್ವ ಆಚರಣೆ ಮಾಡ್ತಕ್ಕಂಥ ಜೀವಿಗಳು ಆದ್ಯ ಪ್ಲಸ್ ಆತ್ಮ ಅಧ್ಯಾತ್ಮ. ಆದ ಹಿದಂ ಕಾದವಂ, ಪೈಲ ಆತ್ಮನ ಹಿತಗೋಸ್ಕರ, ಆತ್ಮನ ಕಲ್ಯಾಣಕ್ಕೋಸ್ಕರ, ಆತ್ಮನ ಒಳಿತಿಗಾಗಿ, ಆತ್ಮನ ಪರಮ ಹಿತಕ್ಕಾಗಿ ಮಾಡ್ತಕ್ಕಂಥ ಆಚರಣೆ ಅಥವಾ ಪರ್ವ ಅಥವಾ ಅನುಷ್ಠಾನ, ವಿಧಾನ, ಆರಾಧನಾ, ಪೂಜೆ, ಯಜ್ಞ ಅನೇಕ ಪದಗಳನ್ನು ಬಳಸಿದರು. ಈ ಎಲ್ಲ ಕ್ರಿಯೆಗಳನ್ನು ಮಾಡೋದ್ರಿಂದ ಸಂಸಾರದಲ್ಲಿರ್ತಕ್ಕಂಥ ನಮ್ಮ ಆತ್ಮ ಸಂಸಾರಾತೀತ ಸುಖವನ್ನು ಪಡ್ಕೊಳ್ಳಿಕ್ಕೆ ಬೀಜ ರೂಪ ಒಂದು ಸಂಸ್ಕಾರ ಕ್ರಿಯೆಯನ್ನು ಮಾಡ್ತಕ್ಕಂಥ ಪರ್ವ. ಆಚಾರ್ಯ ಕುಂದು ಭಗವಾನರು ಅಧ್ಯಾತ್ಮ ಗ್ರಂಥ ಸಮಯ ಸಾರದಲ್ಲಿ ಮೋಕ್ಷ ಮಾರ್ಗಿ ಮುಮುಕ್ಷು ಭವ್ಯಾತ್ಮಗಳಿಗೆ ಯಾರು ಅಷ್ಟಾಣಿಕ ಪರ್ವದಲ್ಲಿ ವ್ರತ ನಿಯಮ ಆಚರಣೆ ಮಾಡ್ತಾ ಇದ್ದೀರಾ, ಆಜೀವನ ಬ್ರಹ್ಮಚರ್ಯ ವ್ರತ ತಗೊಂಡ್ರಿ, ಕೆಲವೊಂದು ಜನ ಪ್ರತಿಮೆಗಳನ್ನು ಅಂಗೀಕಾರ ಮಾಡಿದ್ರಿ, ಕೆಲವೊಂದು ಜನ ಅಷ್ಟಾಣಿಕ ಪರ್ವದಲ್ಲಿ ಷೋಡಶಕರ ಭಾವನೆಗಳಲ್ಲಿ ಅಮಾವಾಸ್ಯ, ಹುಣ್ಣಿಮೆ, ಚತುರ್ದಶಿ, ಅಷ್ಟಮಿ ಆದಿ ಪರ್ವಗಳಲ್ಲಿ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡ್ತಕ್ಕಂಥ ನಿಯಮ ತಗೊಂಡ್ರಿ. ಕೆಲವೊಂದು ಜನ ಸುಧಾರ ಸಂತೋಷ ನಿಯಮಗಳನ್ನು ಅಂಗೀಕಾರ ಮಾಡ್ರಿ. ಕೆಲವೊಂದು ಬಾಲಕ ಬಾಲಿಕಾ ಮದುವೆ ಆಗುವವರಿಗೆ ಬ್ರಹ್ಮಚರ್ಯ ವ್ರತವನ್ನು ಅಂಗೀಕಾರ ಮಾಡಿದ್ರಿ. ಈ ಎಲ್ಲ ವ್ರತಗಳು ನಿಮ್ಮ ಆತ್ಮನನ್ನ ಭವಿಷ್ಯದಲ್ಲಿ ಮಹಾವ್ರತಿ ಮಾಡಲಿಕ್ಕೆ ನಿಮಿತ್ತ ಆಗ್ತಾವು. ಇವತ್ತಿನ ಅನುವೃತ್ತಿ ಭವಿಷ್ಯದಾಗಿನ ಮಹಾವೃತಿ ಅಂತ. ಸಣ್ಣ ಭಾಷಾದಾಗ ಹೇಳ್ಬೇಕಂದ್ರೆ, ಇವತ್ತು ಯಾರ್ಯಾರು ಜೀವಾತ್ಮ ಧರ್ಮಾಚರಣೆ ಮಾಡಿ ಧರ್ಮಾತ್ಮ ಆಗ್ತಾನ, ನಿಯಮದಿಂದ ಆ ಜೀವಾತ್ಮ ನಾಳೆ ಮಹಾತ್ಮ ಆಗ್ತಾನೆ. ಯಾ ಜೀವಾತ್ಮ ಮಹಾತ್ಮ ಆಗ್ತಾನ ಆ ಜೀವಾತ್ಮ ಭವಿಷ್ಯದ ಸಾಕ್ಷಾತ್ ಪರಮಾತ್ಮ ಆಗೇ ಆಗ್ತಾನ. ಯಾ ಆತ್ಮ ಅನ್ನೊಳಗೆ ಪರಮಾತ್ಮ ಆಗುವಂತ ಅರ್ಹತೆ ಸಾಮರ್ಥ್ಯ ಐತಿ, ಅಂತ ಜೀವಕ್ಕರ ಧರ್ಮಾತ್ಮ ಅಂತಕ್ಕಂಥ ಉಪಾಧಿ ಸಹಜವಾಗಿ ಪ್ರಾಪ್ತ ಆಗ್ತದೆ. ಪಾಲ್ಕಿ ಒಳಗ, ಈ ವಿಮಾನ ಉತ್ಸವದೊಳಗೆ, ರಥೋತ್ಸವದೊಳಗೆ, ಅಹಿಂಸಾ ರ್ಯಾಲಿ ಒಳಗೆ ಮತ್ತು ಈ ಸಿದ್ಧ ಚಕ್ರ ಮಹಾಮಂಡಲ ಆರಾಧನೆ ಒಳಗೆ ಯಾರ ತಮ್ಮನ್ನು ತಾವು ಧರ್ಮದಲ್ಲಿ ತೊಡಸ್ಕೊಂಡ್ರಿ, ನೀವು ಎಲ್ಲರಿಗೂ ಒಂದು ಉಪಾಧಿ ಸಿಕ್ಕದೆ. ಇವತ್ತು ಯಾವ ಉಪಾಧಿ?
ಧರ್ಮಾತ್ಮ, ನೀವೆಲ್ಲ ಧರ್ಮಾತ್ಮರು ಅನ್ನೋದ್ರಿಂದ ಧರ್ಮ ಮಾಡುವಂಥ ಭಾವವಾಗಿ ಸಾತ್ಸೈ ಪುಣ್ಯದಿಂದ ಮೈನಾ ಸುಂದರಿ ಶ್ರೀಪಾಲ್ ರಾಜ, ಸೌಧರ್ಮ ಇಂದ್ರ ಇಂದ್ರಾಯಣಿ, ಸುವರ್ಣ ಸೌಭಾಗ್ಯವತಿ, ಅಷ್ಟಕುಮಾರಿಕಾ ಶಾಂತಿದಾರ ಮಾಡ್ತಕ್ಕಂಥದ್ದು, ಭಗವಂತರಿಗೆ ಕೇಸರ ಚಂದನಾಭಿಷೇಕ, ಭಗವಂತರಿಗೆ ರತ್ನವೃಷ್ಟಿ, ಜಿನ ಭಗವಂತರ ಪ್ರತಿಮಾ ಸ್ಥಾಪನೆ ಮಾಡ್ತಕ್ಕಂಥದ್ದು, ಅಷ್ಟ ಪ್ರಾತಿಹಾರಿಗಳನ್ನು ಸ್ಥಾಪನಾ ಮಾಡ್ತಕ್ಕಂಥದ್ದು, ಪಂಚಮಹಾಮೇರುಗಳನ್ನು ಸ್ಥಾಪನಾ ಮಾಡ್ತಕ್ಕಂಥದ್ದು, ದ್ವಾದಶಾಂಗ ಜಿನವಾಣಿ ಶುದ್ಧಸ್ಕಂದ ಯಂತ್ರವನ್ನು ಸ್ಥಾಪನಾ ಮಾಡ್ತಕ್ಕಂಥದ್ದು, ಜಿನವಾಣಿಯನ್ನು ಸ್ಥಾಪನಾ ಮಾಡ್ತಕ್ಕಂಥದ್ದು. ಇದೇ ಅಷ್ಟಾಣಿಕ ಪರ್ವದಲ್ಲಿ ಆಚಾರ್ಯ ಶಾಂತಿ ಸಾಗರರ 106ನೇ ದೀಕ್ಷಾ ಜಯಂತಿ ನಿಮಿತ್ತ ಆಚಾರ್ಯ ಶಾಂತಿ ಸಾಗರರ ಸೂರಿ ಬಿಂಬವನ್ನ ಸ್ಥಾಪನಾ ಮಾಡ್ತಕ್ಕಂಥ ಪರಮ ಸೌಭಾಗ್ಯ, ನೋಡುವಂತ ಪರಮ ಸೌಭಾಗ್ಯ, ಜೈಕಾರ ಮಾಡ್ತಾ ಅನುಮೋದನ ಮಾಡುವಂತ ಸೌಭಾಗ್ಯನು ನಿಮಗೆ ಪ್ರಾಪ್ತ ಆತಂದ್ರ ಆಗೇತಿ. ಇದು ಎದರ ಫಲ ಅಂತ ಕೇಳ, ನೀವು ಪೂರ್ವಬೌಧ ಮಾಡಿದ ಸುಕೃತ ಪುಣ್ಯದ ಉದಯ ಇತ್ತು ಅಂದಾಗ ಇದೆಲ್ಲ ನಿಮಗೆ ಸಿಕ್ತು. ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಯಾ ಗತಿ ಆಗದಾರ ಎಲ್ಲಿ ಅದಾರ ಅಲ್ಲೇ ಕೂತು ನಿಮ್ಗೆ ಎರಡು ಕೈಲಿ ಆಶೀರ್ವಾದ ಮಾಡುವಂತ ಕಾರ್ಯ ಮಾಡಿದ್ರು. ಹಾತ್ ಕರಗ ಅಯುಸ ವಸ್ತ್ರ ಯುನಿಫಾರ್ ಮೇಲ ಅಯುಸ ಪೂಜಾರಿ ಅಯುಷೆಯನ್ನ ಜಗತ್ತಿಗೆ ಸಂದೇಶ ಕೊಟ್ಟ ಮಹಾವ್ರತಿಯಾಗಿ ಆತ್ಮ ಕಲ್ಯಾಣ ಮಾಡ್ಕೊಂಡಂತ ಶಾಂತಿ ಸಾಗರರ ಜೈನೇಶ್ವರಿ ದೀಕ್ಷಾ ದಿವಸ ನೀವತ್ತು ಅಯುಸ ವಸ್ತ್ರ ಉಟ್ಕೊಂಡಾರಂದ್ರ ಮುಂದಿನ ಬಹುದಾಗ ಸ್ತ್ರೀ ಪರಿಚ್ಛೇದ ಮಾಡಿ ಅಯುಸ ಮಹಾವ್ರತ ಪಾಲನೆ ಮಾಡಿ ಮಹಾಮುನಿ ಸಂಯಮಿ ಆಗ್ತಕ್ಕಂಥ ಪರಮ ಸೌಭಾಗ್ಯ ನಿಮ್ಮೆಲ್ಲ ಆತ್ಮಾರಿಗೆ ಆಗುವುದೈತಿ. ಸ್ವತಃ ನೀವು ಧನ್ಯತೆ ತಿಳ್ಕೊರಿ. ನಿಮಗೆ ನೀವು ಒಳಗೆ ಚಪ್ಪಳಿ ಬರ್ಸ್ಕೊರಿ, ಹೊರಗೆ ಬರ್ಸ್ಲಿಕ್ಕೆ ನಡಿತೈತಿ. ಒಳಗಿಂದ ಒಳಗೆ ಆನಂದ ತಗೋರಿ. ಭಗವಂತ ಯಾವ ಬೋದಾಗ ಪುಣ್ಯ ಮಾಡಿದ್ವು ಇಂಥ ಪರ್ವದ ಭಾಗ ತೊಗೊಂಡು ಅಷ್ಟಾಣಿಕದಾಗ ಅದರಾಗ ಆಚಾರ್ಯ ಶಾಂತಿ ಸಾಗರ ತಿಥಿ ತಾರೀಖ 2 ಕೂಡಿ ಬಂದು ಜೈನೇಶ್ವರಿ ದೀಕ್ಷಾ ನಮಗೆ ಆಚರಣೆ ಮಾಡಕ್ಕೆ ಸಿಕ್ತು. ಅವ್ರು ಹೆಂಗೆ ಪ್ರಥಮ ಪೈರು ಇಟ್ಟ 20ನೇ ಶತಮಾನದಾಗ ಮುನಿ ಪರಂಪರ ಖಂಡಿತ ಆಗಿತ್ತು. ಮತ್ತು ಪ್ರಥಮ ಪಗವನ್ನ ಚರಣವನ್ನ ಇಟ್ಟ ಆಚರಣದಾಗ ತಂದ ಪಂಚಮಕಾಲ ಕೊನೆವರೆಗೆ ಭೂಮಿ ತೆಲಿಮ್ಯಾಗ ದಕ್ಷಿಣ ಭಾರತದಾಗ ಧರ್ಮ ಉಳಿತೈತೆ ಅಂತ ಶಾಸ್ತ್ರ ಹೇಳಿದ್ದ. ಅದನ್ನು ಸಾಕಾರ ಮಾಡ್ತಕ್ಕಂಥ ಕಾರ್ಯ ಚಾರಿತ್ರ್ಯ ಚಕ್ರವರ್ತಿ ಪ್ರಥಮಾಚಾರ್ಯ ಶಾಂತಿ ಸಾಗರ ಗುರುದೇವ್ ಮಾಡ್ರು. ಯಾವ ರೂಪದಾಗ ಹೇಳಿ ಗೊತ್ತಿಲ್ಲ ನಿಮ್ಗೆ ಅಂದಿನಿ. ಅಷ್ಟಾಣಿಕದಾಗ ಒಂದು ವಿಶೇಷ ವಾರ್ತಾ ನಿಮ್ಗೆ ಕೇಳಕ್ಕೆ ಸಿಗ್ತೈತೆ ಅಂತ ಯಾರೂ ಕಲ್ಪನಾ ಮಾಡಿದ್ದಿಲ್ಲ. ಇವತ್ತು ಮಹಾರಾಷ್ಟ್ರದಿಂದ ವಿಮಲಮ್ಮ ಬಂದ ಭದ್ರಗಿರಿ ಒಳಗ ಅರಿಕಾ ಮಾತಾಜಿಯಾಗಿ ಕೇಶಲೋಚನೆ ಮಾಡ್ಕೊಂಡ, ಪಿಂಚಿ ಕಮಲ್ ತಗೊಂಡ, ಸಲ್ಲೇಖನ ತಗೊಂಡ ಆತ್ಮ ಕಲ್ಯಾಣ ಮಾಡ್ಕೋಬೇಕು ಈ ಭಾವನ ಇಟ್ಕೊಂಡ ನೀವು ಎತ್ತಕ್ಕೆ ಟೆಂಕಾಯಿ ಏರಿಸಿರ್ಲ ಆ ಎಲ್ಲ ಟೆಂಕಾಯಿಗಿಂತ ಹೆಚ್ಚು ತಾಕತ್ತು ಈ ಒಂದು ಟೆಂಕಾಯಿಗೆ ಬಂತು. 8 ದಿವಸ ನೀವು ಎಲ್ಲರೂ ಕೂಡಿ ಎಷ್ಟು ಶ್ರೀಫಳ ಏರಿಸಿದ್ರಲ್ಲ ಆ ಎಲ್ಲ ಶ್ರೀಫಳಕ್ಕಿಂತ ಹೆಚ್ಚು ತಾಕತ್ತ ಈ ಒಂದು ಶ್ರೀಫಲಕ್ಕೆ ಬತ್ತು. ಯಾಕಂದ್ರೆ ಇವತ್ತು ಆಜೀವನ ಪರ್ಯಂತ ಮಣಿ ತ್ಯಾಗ ಮಾಡಿ ಭದ್ರಗಿರಿ ಒಳಗೆ ಸಲ್ಲೇಖನ ತಗೋಬೇಕು, ಆತ್ಮ ಕಲ್ಯಾಣ ಮಾಡ್ಕೋಬೇಕಂತ ಶ್ರೀಫಲ ಏರಿಸ್ತು. ಎಲ್ಲಕ್ಕಿಂತ ದೊಡ್ಡ ವ್ರತ ಇದು. ಆಜೀವನ ಬ್ರಹ್ಮಚರ್ಯ ವ್ರತ ತಗೊಂಡ್ರಿ, ಪ್ರತಿಮಾಧಾರಿ ತಗೊಂಡ್ರಿ, ಅದಕ್ಕಿಂತ ದೊಡ್ಡ ವ್ರತ. ಯಾಕ ತೀರ್ಥಂಕರ ಮಾತಾನ್ಕಿಂತ ದೊಡ್ಡ ಪದ ಭೂಮಿ ತಿಳ್ವೆ ಯಾವುದರ ಇದ್ರೆ ಆರಿಕಾ ಮಾತಾಜಿ ಪದ ಅದ. ಆರಿಕಾ ಮಾತಾಜಿಯಾಗಿ ಮಹಾವ್ರತಿಯಾಗಿ ಉಪಚಾರದಿಂದ ಆಚಾರ್ಯ ಕುಂದ್ರು. ಮೂಲಾಚಾರ ಗ್ರಂಥದಾಗ ಒಟ್ಟಿಗೆ ಆಚಾರ್ಯ ಹೇಳ್ತಾರು ಉಪಚಾರದಿಂದ ಆರಿಕಾ ಮಾತಾಜಿ ಮಹಾವೃತಿ ಅದಾರು, ಸಕಲ ಸಂಯಮಿ ಅಂತ ಹೇಳ್ತಾರೋ. ಅಂತ ಶ್ರೇಷ್ಠ ಆರಿಕಾ ಪರ್ಯಾಯ ತಗೊಂಡ ದೀಕ್ಷಾ ಆದ ದಿವಸನ ಚಾಲೋ ಏನ ಸಲ್ಲೇಖನ ದೇಹ ತ್ಯಾಗ ಮಾಡಬೇಕಂತ ನಿರ್ಣಯ ತಗೊಂಡನ ಬಂದಾರು. ಇನ್ನು ಏನು ದೀಕ್ಷೆ ಆಕತಿ, ಇವಾಗ ಮುಹೂರ್ತ ತೆಗಿತೀವಿ, ಅವ್ರ ದೀಕ್ಷೆ ಯಾವಾಗ ಆಕತಿ, ಅವ್ರ ನಾಮಕರಣ ಏನಾಕತಿ, ಮುಂದಿಂದೆಲ್ಲ ನೋಡಕ್ಕೆ ಸಿಗ್ತೈತೆ. ನಿಮ್ಮ ಆಯುಕರ್ಮಿದ್ರೆ ಯಾರ್ಯಾರು ಸಿಗ್ಬೇಕು ಅನ್ನೋ ಭಾವತಿ ಹೇಳ್ರಿ. ನಮಗೂ ಹೆಂಗೆ ದರ್ಶನ್ ಭೂಷಣ್ಮತಿ ಮಾತಾಜಿದ ಆರಿಕಾ ದೀಕ್ಷಾ ಅಲ್ಲ ಸಲ್ಲೇಖಂದ ಅನುಮೋದನ ಮಾಡಿರಲ್ಲೋ, ಸುವರ್ಣ ಸೌಭಾಗ್ಯವತಿಯಾಗಿ ಏನೇನು ಕಾರ್ಯ ಮಾಡಿರ್ಬೋದು ಭದ್ರಗಿರಿಯಾಗ ಮಾಡೇರಿ. ಹಂಗೆ ವಿಮಲ ಅಮ್ಮಂದು ಯೋಗ ಬಂದದ, ಆತ್ಮಂದು ಕಲ್ಯಾಣ ಆಗುವಂಥ ಕಾಲ ಕೂಡಿ ಬಂದದ. ಆ ಜೀವಕ್ಕೆ ಅನುಮೋದನ ಶಾಸ್ತ್ರ ಹೇಳಾರು. ಭಾಷಣ ಏನ ನಿಮಗ
ಒಂದು ಎರಡು ಹತ್ತಲ್ಲ 100 ಅಲ್ಲ 1000 ಕೆಲಸ ಕೈಯಾಗಿದ್ರು ಆ ಎಲ್ಲ ಕೆಲಸ ಬಿಟ್ಟು ಎಲ್ಲರೂ ಪಂಚ ಕಲ್ಯಾಣ ನಡೆದಿತ್ತಂದ್ರ ಅದನ್ನ ನೋಡಾಕ್ ಹೋಗ್ಬೇಕು. 1000 ಕೆಲಸ ಬದಿಗೆ ಬಂತು. ಎಲ್ಲರೂ ದೀಕ್ಷಾ ತಗೊಳಕತ್ತಾರಂತ ವಾರ್ತಾ ಕೇಳಾಕ್ ಸಿಕ್ತಂದ್ರ 1,00,000 ಕೆಲಸ ಕೈಯಾಗಿದ್ರು ಬಾಜುಕಿಟ್ಟ ಆ ದೀಕ್ಷಾ ನೋಡಾಕ್ ಹೋಗ್ಬೇಕು. ದೀಕ್ಷಾಕ್ ಅನುಮೋದನ ಮಾಡಬೇಕು. ಯಾ ಜೀವ ದೀಕ್ಷಾಕ್ ಅನುಮೋದನ ಮಾಡ್ತದ ಆ ಜೀವ ಲೌಕಾಂತಿಕ ದೇವವಾಗಿ ಜನ್ಮ ತಗೊಂಡ ಅಲ್ಲಿಂದ ಬಂದ ಡೈರೆಕ್ಟ್ ಮೋಕ್ಷ ಹೋಗುವಂತ ಭಾಗ್ಯ ತಗೋತದ. ದೀಕ್ಷಾಕ್ ವೈರಾಗ್ಯ ಮಾಡೋ ಅನ್ನೋ ವೈರಾಗ್ಯಕ್ಕೆ ಅನುಮೋದನ ಮಾಡೋ ಸಹಿತ ಸಾತ್ವಿಷಯ ಪುಣ್ಯಕ್ಕೆ ಕಾರಣದ ಅಂತ ಹೇಳ್ತಾರೋ. ಇನ್ನು ಯಾವುದಾದ್ರೂ ಜೀವ ಸಲ್ಲೇಖನ ತಗೊಳಕತ್ತೈತಿ, ಯಮಸಲ್ಲೇಖನ ತತ್ಪರ ಆಗೈತಿ, ದೇಹ ತ್ಯಾಗ ಮಾಡುವಂಥ ವಿಶುದ್ಧಿ ಭಾವನಾದೊಳಗ ಪರಿಣಾಮ ವಿಶುದ್ಧಿ ಸ್ವಾತ್ಮೋಪಲಬ್ಧಿ ಶಿವಸೌಖ್ಯ ಸಿದ್ಧಿ ಅಂತ ಸೂತ್ರದಾಗ ನಡೆದದ. ಅಂತ ಸಲ್ಲೇಖನ ವೃತ್ತಧಾರಿ ಜೀವ ದರ್ಶನ ಮಾಡ್ಬೇಕಾರ ಕೋಟಿ ಕೆಲಸ ಬಾಜುಗೆ ಬಿಟ್ಟ ಸಲ್ಲೇಖನಕ್ಕೆ ಅನುಮೋದನ ಮಾಡಬೇಕು. ಸಲ್ಲೇಖ ಮಹಾವೃತ್ತಿ ದರ್ಶನ ಮಾಡಬೇಕು ಅಂತ ನಮ್ಮ ಆಗಮ ಹೇಳ್ಯದ. ನಿಮ್ಮದು ಪರಮ ಸೌಭಾಗ್ಯ. ಆಚಾರ್ಯ ಭದ್ರಬಾಹು 777 ಮನೆಗೂ ಸಹಿತ ಇಲ್ಲಿ ಸಾಧನ ಮಾಡೋಗ್ಯಾರು, ಜಪ ತಪ ಮಾಡೋಗ್ಯಾರು, ಚತುರ್ಮಾಸ ಮಾಡೋಗ್ಯಾರು. ಅವ್ರ ಪಾಸಿಟಿವ್ ಎನರ್ಜಿ ಇವತ್ತು ಜೀವಂತದವನಂತೆ. ಇಂಥ ಜೀವಗಳ ಭಾವನಾದಾಗ ಬದ್ರೀರಿಗೆ ಹೋಗಿ ಗುರುಗಳ ಸಾನ್ನಿಧ್ಯಾಗ ಆರ್ಯಕ್ಕಾಗಿ ಸಮಾಧಿ ಮಾಡ್ಕೊಳ್ಬೇಕು ಅನ್ನೋ ಭಾವ. ನೀವು ಹುಟ್ಟಿದಾಗಿಂದ ನಿಮ್ಮ ಮುಂದೆ ಎಷ್ಟು ಮಂದಿ ಸತ್ತಾರ ಹೇಳ್ರಿ ನೋಡೋಣ. ಗಣಿತ ಇಲ್ಲ, ಅದಕ್ಕೆ ಗಣಿತ ಇಲ್ಲ, ಹೇಳಕ್ಕಾಗೋದಿಲ್ಲ ನಿಮಗೆ. ಅಷ್ಟು ಜನ ಸತ್ತಾರ ಅವರು. ವಿಮಲಮ್ಮ ಸಾಯಕ್ಕೆ ಬಂದಿಲ್ಲ, ಸಮಾಧಿ ಮಾಡ್ಕೊಳಕ್ ಬಂದಾರು, ಸಲ್ಲೇಖನ ಪೂರ್ವಕ ಮರಣ ಮಾಡ್ಕೊಳಕ್ ಬಂದಾರು. ನಮ್ಮ ಧರ್ಮದಾಗ ಸಮಾಧಿ ಮರಣ ಮಹಾ ಮಹೋತ್ಸವ ಅಂದಾರು. ಎಲ್ಲಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ಸಮಾಧಿ ಮರಣ. ಅದು ನಮ್ಮ ಭಾಗ್ಯದಾಗ ಸಿಕ್ತ. ನಮ್ಮಂಥ ಭಾಗ್ಯಶಾಲಿ ಯಾರೂ ಇಲ್ಲ. ದುರ್ಲಭಂ ಸಮಾಧಿ ಮರಣಂ. ಸಮಾಧಿ ಮರಣಂ ಚಿರಗುಣ ಸಂಪತ್ತಿ ಹೋ ಮಧ್ಯಮ. ಆಚಾರ್ಯ ಕುಂದ್ರು 10 ವ್ಯಕ್ತಿ ಒಳಗೆ ಕೊನೆಗೆ ಅಂಚಲಿಕದಾಗ ಹೇಳ್ಯಾರು, ಅತಿ ದುರ್ಲಭದಾಗ ದುರ್ಲಭ ಸಮಾಧಿ ಮರಣದ. ಸಮಾಧಿ ಯಾರ್ದು ಚಲೋ ಆಗ್ತದ ಅವ್ರ ಮುಂದಿನ ಗತಿ ಸುಗತಿ ಆಗಿರ್ತದ, ಸದ್ಗತಿ ಆಗಿರ್ತದ. ಅಲ್ಪ ಬಹುದಾಗನ ಮೋಕ್ಷ ಪ್ರಾಪ್ತಿ ಆಗ್ತದ. ಹಂಗೆ ಯಾರ್ಯಾರಿಗೆ ಆಗ್ಬೇಕನ್ನಿಸ್ತೈತಿ ಕೈ ಹತ್ರ ನೋಡು. ನಂದು ಮರಣ ಮಂಗಲ ಆಗ್ಬೇಕನ್ನೋರ್ದ. ನಂದಂತೂ ಇವತ್ತಾದರೂ ಆಗಲಿ. ಭಾಳ ಮಸ್ತ್ ಐತಿ. ಅಷ್ಟಮಿ ಐತಿ, ಚತುರ್ದಶಿ ಐತಿ, ಶಾನ್ಸಾಗರ ದೀಕ್ಷಾ ದಿವಸ ಐತಿ. ಇವತ್ತು ಸಹಜ ಯೋಗ ಅನುಷ್ಠಾನ ಮಾಡೋದು ಸಾಧನಾನು ಸಿಕ್ಕೈತಿ. ಅದರಾಗ ಸಿದ್ಧ ಚಕ್ರ ಮಹಾಮಂಡಲ ಆರಾಧನಾ ಮಾಡೋ ಭಾಗ ಸಿಕ್ಕೈತಿ. ಅನುಮೋದನ ಮಾಡೋದು ಇವತ್ತು ರಾತ್ರಿ 12 ಒಳಗಾದರೂ ನನ್ನಂಥ ಭಾಗ್ಯಶಾಲಿ ಪ್ರಪಂಚದಾಗ ಯಾರಿಲ್ಲ ಅಂತ ನಾ ತಿಳ್ಕೊತೀನಿ. ಯಾಕಂದ್ರೆ ನಮ್ಮ ಆಗಮದ ಹೇಳ್ತದ, ಎಲ್ಲಕ್ಕಿಂತ ದುರ್ಲಭದಾಗ ದುರ್ಲಭಾತಿ ದುರ್ಲಭ ಸಮಾಧಿ ಮರಣ. ಭಗವಂತರ ಧ್ಯಾನದೊಳಗೆ, ಅಣುಚಿಂತನದೊಳಗೆ, ಆತ್ಮಾವಲೋಕನದೊಳಗೆ, ಸಹಜ ಸ್ಥಿತಿ ಒಳಗೆ ನಾವು ಈ ದೇಹವನ್ನು ತ್ಯಾಗ ಮಾಡಿದ್ದೆ. ಆದ್ರೆ ದೇಹಾತೀತ ವಿದೇಹಿಯಾಗಿ ವಿದೇಹ ಕ್ಷೇತ್ರದಲ್ಲಿ ಶ್ರೀಮಂತರ ಭಗವಾನ್ ಸಾನ್ನಿಧ್ಯವೊಳಗೆ ಪರಮ ದಿಗಂಬರಾಗಿ ಸಿದ್ಧ ಪದವಿಯನ್ನು ಪ್ರಾಪ್ತಿ ಮಾಡುವಂಥ ಭಾಗ್ಯ ಈ ಆತ್ಮ ಪ್ರಾಪ್ತ ಆಗ್ತದೆ. ನೀವು ಅನ್ಬೋದು ಈಗೇನು ಪಂಚಮ ಕಾಲಕ್ಕೆ ಈಗೇನು ಸಮಾಧಿ ಈಗೇನು ಮೋಕ್ಷರಿ ಅಂದಿರಿ. ಮತ್ತು ಹುಚ್ಚು ಸದ್ಯ ಮಾಡಿರಿ. ಹಳಿಗಳಿಂದ ಟ್ರೈನ್ ಇಲ್ಲ ಸಿಕ್ಕರ್ಜಿಗೆ, ಹಳಿಗಳಿಂದ ಬಸ್ ಇಲ್ಲ ಶ್ರವಣ ಬೆಳಗೋಕ್ಕೆ. ಎಲ್ಲದಿಂದ 1:30 ಹೋದ್ರೆ ಬಸ್ ಐತೆ ಡೈರೆಕ್ಟ್ ಬೆಳಗುಳನ. ಇಲ್ಲಿಂದ ಬೈಕರಿ ತೊಗೊಂಡು ಹೋಗ್ರಿ, ನಡ್ಕೋತಾರೆ ಹೋಗ್ರಿ, ಸೈಕಲ್ಲಾರ ಹೋಗ್ರಿ. ಅಕ್ಕನ ತಮ್ಮನ ಅಪ್ಪನ ಯಾರೇ ಜೀಜಿ ಅಂದು ತೇರಾ ತಕ್ಕ ಹೋಗಕ್ಕೆ ಮಾತ್ರ ಹತ್ತು. ಅಲ್ಲಿ ಹೋಗಿ ಬಸ್ನ್ಯಾಗ ಕೂತ್ರಿ, ಬೆಳಕಾಗ್ಬಿಡ್ದ ಬೆಳಗುದಾಗ ಇರ್ತೀರಿ. ಹಂಗೈತಿ ಬಾಬಾ ಗೌಡ್ರ. ಈ ಬಹುದಾಗ ವ್ರತ ನಿಯಮ ಜಪ ತಪ ಪ್ರಾಣಾಯಾಮ ನಿಧಿಧ್ಯಾಸ ಸಾಧನ ಆತ್ಮ ಕಲ್ಯಾಣದಲ್ಲಿ ತೊಡಗಿ ಭಗವಂತರ ಆರಾಧನೆಯಲ್ಲಿ ದೇವಶಾಸ್ತ್ರ ಗುರುಗಳ ಭಕ್ತಿಯಲ್ಲಿ ನಿಮ್ಮನ್ನು ನೀವು ತೊಡಸ್ಕೊಂಡ್ಬಿಟ್ರಿ ಭಕ್ತರಾದ್ರಿ ಅಂದ್ರೆ ಇಲ್ಲಿಂದ ಡೈರೆಕ್ಟ್ ನಾ ಮೋಕ್ಷ ಸತ್ಯದ ಸಿದ್ಧಾಂತದ ಕರೆ ಇಲ್ಲಿಂದ ವಿದೇಶ ಕ್ಷೇತ್ರದ ಜನ್ಮ ತಗೊಂಡ ನಮ್ಗಿಂತ ಮೊದಲ ಶುದ್ಧ ಭಗವಾನ್ ಆಗುವಂತ ಭಾಗ್ಯ ಸಹಿತ ನಿಮ್ಮ ಜೀವನದಾಗ ಶಿವೋ ಶಂಭುಳಿ ಗೌಡ್ರ. ಶರೀರದ ಕಣ್ಣು ಹೋಗೈತೆ, ಆತ್ಮನ ಕಣ್ಣು ಹೋಗಿಲ್ಲ. ಆತ್ಮ
ನಿರಂತರ ನಿತ್ಯ ಜ್ಯೋತಿ ಸ್ವರೂಪದಾನ. ಶರೀರ ನಾ ಅಲ್ಲ, ನಾ ಆತ್ಮ ಅದನಿ. ಶರೀರ ರಹಿತ ಆತ್ಮನೊಳಗ ನಿರಂಜನ ಪರಮಾತ್ಮಗೂ ಸಾಮರ್ಥ್ಯದ. ಈ ಚಿಂತನೆ ಮಾಡಿ ದೇಹದ ಮ್ಯಾಗಿನ ಮಮತ್ವ ಬಿಟ್ಟ ನಾವು ಸಲ್ಲೇಖನ ಪೂರ್ವಕ ಸಮಾಧಿ ಮಾಡ್ಕೊಂಡ್ರೆ ಆತ್ಮನ ಪರಮ ಕಲ್ಯಾಣ ಆಗ್ತದೆ. ರಾಜಗೋನ್ ಪಾಟೀಲ್ ಸಂಡೋಳಿಕರ್ ಮಣ್ಣಂಗೆ ನಿವೇದನೆ ಮಾಡ್ಯಾರ, ಬಂದು ಚರಣ ಮುಟ್ಟಿ ನಿವೇದನೆ ಮಾಡ್ಯಾರ. ಆಶೀರ್ವಾದ ಕೊಡ್ರಿ, 2027 ತಕ್ಕ ನನ್ನ ಶರೀರ ಸಾಥ್ ಕೊಡ್ಲಿ, ಅದನ್ನ ನೋಡಿ ಮುಂದೆ ನಾ ಸಲ್ಲೇಖನ ಮಾಡ್ಕೊಳ್ಳುವಂಥ ಅವ್ರಿಗೆ ಸಹಿತ ತಿಳಿಯಾಗೈತಿ. ಭದ್ರಗಿರಿಯಾಗ 54 ಕೋಟಿ ಗೊಮಟೇಶ್ವರ ಮೂರ್ತಿ ಪಂಚಕಲ್ಯಾಣ ನೋಡಬೇಕು, ಐತಿಹಾಸಿಕ ಪಂಚಕಲ್ಯಾಣ ನೋಡಿ ನನ್ನ ಆತ್ಮನ ಕಲ್ಯಾಣ ಮಾಡ್ಕೋಬೇಕು ಅಂತ ನಿಮಗಿಲ್ಲ. ನಾಯಿ ಸಾಯು ಟೈಮಿದಾಗ ನಮೋಕಾರ ಮಂತ್ರ ಕೇಳಿದಕ್ಕೆ ಸತ್ತ ಸ್ವರ್ಗದ ದೇವಕ್ಕೈತೆ ಅಂದ ಬಳಕ ನೀವು ಸಾಯಾಗ ಶುದ್ಧ ಚಕ್ರ ವಿಧಾನ ಕಣ್ಣು ಮುಂದೆ ಬತ್ತಂದ್ರೆ ನಿಮ್ಮ ಆತ್ಮನ ಕಲ್ಯಾಣ ಯಾಕೆ ಆಗೋದಿಲ್ಲ? ಹಾಗೆ ಆಗ್ತದ. ಅದು ಭವ್ಯ ಜೀವಕ್ಕೆ ಮಾತ್ರ ಬರ್ತದೆ. ಯಾರ್ಯಾರಿಗೆ ಆನಂದ ಆಗೈತಿ, ಪರಮ ಆನಂದ ಆಗೈತ್ರಿ ವಿಧಾನ ಮಾಡಿ ಭಾಳ ಚಲೋ ಆತ್ರಿ ಅನ್ನೋರು ಕೈ ಹತ್ರ ನೋಡು. ಮಾವೀರ್ ಭಗವಾನ್ಗೂ ಆನಂದ ಆಗೈತಿ. ತೇರ್ದಾಳ್ ರಘುಕವಿ ಎಲ್ಲೆಲ್ಲಿ ಬ್ಯಾರೆ ಕಡೆ ಬಂದು ಮತ್ತೊಂದು ಯಾವ್ರು ಹೇಳಿ ನಂಗೆ ಪಾರ್ಕ್ ನಳತ್ತು ಮೈಶ್ವರಿಗೆ ಅವರು ಬಂದ್ರೆ ಬಿಡ್ರಿ, ಎಡಿ ಬಿದ್ರೈತಿ. ಹನುಮಂತ ಹೊಳಿ ದಾಟಿ ಬಂದ್ರ ಲಘು ಬೋಟ್ ಹಾಕಿ ಪಾರ್ಕ್ ನಳತ್ ನೋಡ್ರಿ, ಜಮಖಂಡಿ ಹಚ್ಚಿಂದ ಪಾರ್ಕ್ ನಳಿ ಹತ್ತನಿಯ ಆ ಕಡೆ ಅಷ್ಟು ದೂರಿಂದ ಪ್ರತಿನಿತ್ಯ ಸಮಯಕ್ಕೆ ಅನುಗುಣವಾಗಿ ಗಂಡ ಐತಿ ಬಂದ ಪೂಜಾ ಮಾಡುವಂತ ಪರಮ ಸೌಭಾಗ್ಯ ತಗೊಂಡ್ರು. ಭಕ್ತಿ ಇತ್ತಂದ್ರೆ ಭಗವಾನ ದೂರಿಲ್ಲ, ಭಕ್ತಿ ಇತ್ತಂದ್ರೆ ಮೋಕ್ಷ ದೂರಿಲ್ಲ. ಎಲ್ಲಿ ಭಕ್ತಿ ಐತಿ ಅಲ್ಲಿ ಮುಕ್ತಿ ಮಾರ್ಗತಿ, ಮೋಕ್ಷ ಮಾರ್ಗತಿ. ಅದಕ್ಕೆ ನಮ್ಮ ಆಚಾರ್ಯ ಭಗವಾನ್ ಹೇಳ್ರು, ಭಕ್ತಿ ಸೇ ಮುಕ್ತಿ ಮಿಲೆ ಭಕ್ತಿ ಸುಖ ಕಿ ಖಾನ್, भक्ति कर भगवान की भक्त बने भगवान, भक्त बने भगवान. ಭಕ್ತಿದಿಂದ ಮುಕ್ತಿ ಸಿಗ್ತದ. ನಿಮ್ಮ ಜೀವನದ ಸುಖ ಬೇಕಂತ ನೀವು ಬಯಸ್ತಿದ್ರಂದ್ರ ಅದು ಭಕ್ತಿದಿಂದ ಪುಣ್ಯ ರೂಪದಾಗ ಸುಖ ಸಿಗ್ತದ. ಕೊನೆಗೆ ಸಾಕ್ಷಾತ್ ಮೋಕ್ಷಕ್ಕೆ ಕಾರಣ ಸಹಿತ ಭಕ್ತಿ ಐತಿ. ಭಕ್ತಿ ಸಂಪತ್ತಿಯ ಸುಖದ ಖಜಾನ. ಹೆಂಗ ಕೋಲಾರ ಚಿನ್ನದ ಗನಿ ಐತ್ಲ್ಯಾ, ಹಂಗ ಭಕ್ತಿ ನಿಮ್ಮ ಸಂಪತ್ತಿ ಗನಿ ಐತಿ ಅಂತ ನಮ್ಮ ಆಚಾರ್ಯ ಭಗವಂತರು ಹೇಳ್ರು. ಯಾರಿಗೆ ಸಂಪತ್ತಿ ನಿಧಿ ಬೇಕೋ, ಯಾರಿಗೆ 9 ನವನಿಧಿಗಳು ಬೇಕೋ, ಯಾರು ಚಕ್ರವರ್ತಿ ಆಗ್ಬೇಕನ್ನ ಭಾವಿಸ್ತೀರಿ, ಯಾರು ಧನಪತಿ ಆಗಬೇಕಂತ ಭಾವಿಸ್ತೀರಿ, ಯಾರು ತೀರ್ಥಂಕರ ಪ್ರಕೃತಿ ಬಂದ್ ಮಾಡ್ಕೋಬೇಕಂತ ಭಾವನೆ ಮಾಡ್ತೀರಿ, ಇಂಥ ಸಮೂಹ ಶರಣ ಗಂಧಕೋಟಿ ಕೇವಲಿ ಭಗವಂತರ ಸಾನ್ನಿಧ್ಯದೊಳಗ 16 ಭಾವನೆಗಳನ್ನ ಭಾವಿಸಿರಂದ್ರೆ ನಿಮ್ಮ ಆತ್ಮಾಗ ತೀರ್ಥಂಕರ ಪ್ರಕೃತಿ ಬಂದಾಗಿ ಸಂಸಾರದಿಂದ ಮುಕ್ತಿ ಸಿಗ್ತೈತಿ. ಈ ಸಿದ್ಧ ಚಕ್ರ ಮಹಾಮಂಡಲ ಆರಾಧನದಿಂದ ಎಲ್ಲರೂ ಒಂದು 9 ಸುತ್ತ ಹಾಕಿ ಒಂದು ಬದಾಮರಿ ಏರ್ಸಿ, ದಿವಸ ಏರ್ಸಿದ್ರು ಮತ್ತೆ ಏರ್ಸೋದೇನ್ರಿ, ಏರ್ಸೋದೇ ಹೇಳ್ತಿಲ್ಲ ಹಂಗನ್ಬೇಡ್ರಿ. ಇನ್ನೊಂದು ಕಾಯಿ ಏರ್ಸ್ರಿ, ಏನು ವಿಕಲ್ಪ ನಾಳೆ ಬರಾಗ ಒಂದು ಕಾಯಿ ತೊಗೊಂಬರಿ, 9 ಸುತ್ತ ಕಾಯಿ ಏರ್ಸ್ರಿ, ಪ್ರಾರ್ಥನಾ ಮಾಡ್ರಿ. ಹೇ ಪ್ರಭು, ಹೇ ಪತಿತ ಪಾವನ ಮೈ ಅಪಾವನ. ಹೇಳ್ರಲ್ಲ, ಹೇ ಕರುಣಾ ಸಾಗರ್, ಹೇ ದಯಾ ನಿಧಾನ್, ಹೇ ದಯಾ ಸಾಗರ್, ಹೇ ಪತಿತೋದ್ಧಾರಕ್, ಹೇ ಪರಂ ಪಿತಾ ಪರಮಾತ್ಮ ಅರಿಹಂತ ಪ್ರಭು ತ್ರಿವಾರ್ ನಮೋಸ್ತು ಭಗವನ್, ನಮೋಸ್ತು ಭಗವನ್, ನಮೋಸ್ತು ಭಗವನ್. ಈ ಅಷ್ಟಾಣಿಕ ಪರ್ವದಾಗ ಸಿದ್ಧ ಚಕ್ರ ಮಹಾಮಂಡಲ ವಿಧಾನ ಮಾಡಿ ನಿಮ್ಮ ಮತ್ತೆಗೊಂದು ಕಾಯಿ ಏರಿಸಿ ನಾ ಪ್ರಾರ್ಥನಾ ಮಾಡ್ತನು. ಮುಂದಿನ ಭಾವದಾಗ ಕೇವಲಿ ಭಗವಾನ್ ಸಾನ್ನಿಧ್ಯದೊಳಗ 12 ಭಾವನಾ 16 ಭಾವನೆಗಳನ್ನ ಭಾವಿಸ್ತಕ್ಕಂಥ ಭಾಗ್ಯ ನಂಗೆ ಸಿಗಲಿ. ಆ ಭಾವನಾದಿಂದ ನನ್ನ ಆತ್ಮ ನಿಮ್ಮಂಗ ತೀರ್ಥಂಕರ ಪ್ರಕೃತಿ ಬಂದ ಮಾಡ್ಕೊಂಡ ಜೀವನದಿಂದ ಮುಕ್ತಿ ದೊರೀಲಿ ಅಂತ ಪ್ರಾರ್ಥನಾ ಮಾಡೋರಿಲ್ಲೋ? ಯಾರ್ಯಾರು ಮಾಡೋರ? ನಿಮ್ಗೆಲ್ಲರಿಗೂ ಅನ್ನಕ್ಕೆ ಬರ್ಲಿಕ್ಕೆ ನಾಳೆ ನಂಗೆ ಹೇಳ್ರಿ. ನಾ ಅಂದಂತ ನೀವೆಲ್ಲರೂ ಅನ್ರಿ, ಒಮ್ಮೆ ಬೆಳಗಾಕಿರಿ. ಮತ್ತೇನು ಬೇಕು? ನಮ್ದೆಲ್ಲ ಭಾವ ಹಚ್ಕರಿ, ನಿಮ್ಮಂಗೆಲ್ಲ ಅನ್ನಕ್ಕೆ ಬರಂಗಿಲ್ರಿ. ಹಿಂಗೂ ಮತ್ತೆ ಇಲ್ಲಾಗ್ರಿ ಏನು ಮಾಡಿದ್ರಿ ಮಾನ್ಸಾಗರ್ ಭಾವ ಇರ್ತೈತೆ, ಕರೆ ಇರ್ತಕ್ಕಂಥ ಕಲಾ ಇಲ್ಲ. ಏನು ಅನ್ಬೇಕಂದು ಗೊತ್ತಿಲ್ಲ. ಎಲ್ಲ ದೇವ್ರ ನೀನು, ಎಲ್ಲ ನಿಂದ ಏನು ಮಾಡ್ತೀವಿ ಮಾಡಿ. ನಾನು ನಿನ್ನ ಪದರ ಬಂದು ಬಿದ್ದಣಿ, ಉದ್ಧಾರೇ ಮಾಡು, ಉದ್ಧಾರೇ ಮಾಡು. ಇಲ್ಲ, ನಾಳೆ ನೀವು ನಿವೇದನೆ ಮಾಡಿರಿ, ಒಂದು ಶ್ರೀಫಲ ತೊಗೊಂಬರಿ, ಭಗವಂತಿಗೆ 9 ಸುತ್ತ ಹಾಕಿ ಎಲ್ಲರೂ ಸಾಮುದಾಯಿಕ ಹಂಗೆ ಜಯಮಾಲ ಮಾಡಿರಿ. ಇವತ್ತು ಭಕ್ತಿ ಟಿಪ್ರಿ ಆಡಿರಲೋ, ನಾಳೆ ಎಲ್ಲರೂ ಒಂದೊಂದು ಶ್ರೀಫಲ ತೊಗೊಂಬರಿ. ವಿಸರ್ಜನೆ ಸಮಯದಾಗ ಭಗವಂತರ ಪಾದ ಮೂಲದಾಗ 9 ಸುತ್ತಾಗಿ ಶ್ರೀಫಲ ಭಾವನೆ ಮಾಡೋನು.
ನಾನು ಮಾಡ್ತೀನಿ ನಿಮ್ಮ ಜೊತೆ. ನನ್ನ ತೆಗಿನ ಕಾಯಿ ಇರಂಗಿಲ್ಲ, ಈ ಕೈನ ನಂದು ಕಾಯಿ. ಶ್ರೀಫಲ ಮುದ್ರಣನ ಮಾಡ್ತೀನಿ, ಭಾವಪೂಜಾ ಭಾವಂದ್ರ ಭಗವಂತಿಗೆ ನಾನು ಪ್ರಾರ್ಥನಾ ಮಾಡ್ತೀನಿ. ನನ್ನ ಸೇರಿ ಅಸ್ಮಾಕಂ ಮಮ್ಮ ಪರಿವಾರಶ್ಯ, ನನ್ನ ಪರಿವಾರ ಚತುರ್ವಿಧ ಸಂಘ ಆಚಾರ್ಯ ಅರಿಕಾ ಐಲಕ್ ಕ್ಷುಲ್ಲಕ್ ಕ್ಷುಲ್ಲಿಕಾ ಉಪಾಧ್ಯಾಯ ಶ್ರಾವಕ್ ಶ್ರಾವಿಕಾ, ಇದು ಆಚಾರ್ಯ ಪರಮೇಷ್ಠಿ ಸಂಘ ಪರಿವಾರ ಇರ್ತದ. ಪೂರ್ಣ ಅಖಂಡ ದಾಯಿ ದೀಪದಾಗಿರ್ತಕ್ಕಂಥ ಎಲ್ಲ ಜೀವಿಗಳನ್ನ ಇಟ್ಕೊಂಡ ಆ ಭಾವ ಇಟ್ಕೊಂಡು ಅರ್ಪಣೆ ಮಾಡಿ ಸಂಕಲ್ಪ ಮಾಡೋಣ. ಹೇ ಭಗವಂತ, ಯಾವ ಹೋದಾಗ ಪುಣ್ಯ ಮಾಡಿದ್ದು ಗೊತ್ತಿಲ್ಲ, ಇವತ್ತು ಜೈನ ಧರ್ಮದಾಗ ಜನ್ಮ ತಗೊಂಡಿವಿ. ಅಷ್ಟಾನಿಕದಾಗ ನಿಮ್ಮ ಆರಾಧನಾ ಮಾಡ್ತಕ್ಕಂಥ ಪರಮ ಸೌಭಾಗ್ಯ ಅದು ಆಚಾರ್ಯ ಭಗವಾನ್ ವಿದ್ಯಾಸಾಗರ ಸಂಕಲ್ಪವನ್ನು ಪೂರ್ಣ ಮಾಡ್ತಕ್ಕಂಥ ಸದುದ್ದೇಶ ಇಟ್ಕೊಂಡು ನಿಮ್ಮ ಆರಾಧನಾ ಮಾಡಿದೀವಿ. ಇದು ಆರಾಧನದ ಫಲ ನಂಗೆ ಏನಾದರೂ ಬೇಕಾಗಿತ್ತಂದ್ರೆ ಅದನ್ನು ನಾಳೆ ಹೇಳ್ತೀನಿ. ಜೈ ಬೋಲೋ ಅಹಿಂಸಾ ಪರಮೋ ಧರ್ಮಗಿ. ಒಂದು ಸ್ವಲ್ಪ ಏನಾರ ಸಸ್ಪೆನ್ಸ್ ಇಡೋಲ್ಲ, ಮತ್ತು ಎಲ್ಲ